ಮದುವೆ ಆದಮೇಲೆ ಮಕ್ಕಳು ಬೇಡ ಎಂದು ಫ್ಯಾಮಿಲಿ ಪ್ಲಾನಿಂಗ್ ಮಾಡುವವರಿಗೆ ಹರ್ಷಿಕಾ ಪೂರ್ಣಚ್ಚ ಮತ್ತು ಭುವನ್ ಕೊಟ್ಟಿರುವಂಥ ಸಲಹೆ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿ ಕಪಲ್ಸ್ ಭುವನ್ ಮತ್ತು ಹರ್ಷಿಕಾ ಪೂರ್ಣಚ್ಚ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ವರ್ಷ ತುಂಬುವಷ್ಟರಲ್ಲಿ ಈ ಜೋಡಿ ಪುಟ್ಟ ಕಂದಮ್ಮನನ್ನ ಬರಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ. ಇಷ್ಟು ಬೇಗ ಮಗುನ ಸಿನಿಮಾ ರಂಗ ಬಿಟ್ಟು ಬಿಡುತ್ತೀರಾ ಎಂದೆಲ್ಲ ಪ್ರಶ್ನೆ ಮಾಡುವವರಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಕಾನ್ಸೆಪ್ಟ್ ಫಾಲೋ ಮಾಡುವವರಿಗೆ ಭುವನ್ ಸಲಹೆ ಕೊಟ್ಟಿದ್ದಾರೆ. ಹರ್ಷಿಕಾ ಪೂರ್ಣಚ್ಚ ಮತ್ತು ನಾನು ಖುಷಿಯಾಗಿದ್ವಿ. ನಮ್ಮ ಅಭಿಪ್ರಾಯ ಏನೆಂದರೆ, ಸುಮಾರು ಜನ ಫ್ಯಾಮಿಲಿ ಪ್ಲಾನಿಂಗ್ ಅಂದ್ಕೊಂಡು ಮದುವೆಯಾಗಿ 5-10 ವರ್ಷ ಮಕ್ಕಳು ಮಾಡಿಕೊಳ್ಳದೆ ಹಾಗೆ ಇರ್ತಾರೆ. ಹಾಗೆ ಮಾಡಬೇಡಿ, ಅದು ತಪ್ಪು ಎಂದೇ ಹೇಳಿದ್ದಾರೆ. ಮದುವೆ ಆದ ಮೇಲೆ ಮಕ್ಕಳು ಮಾಡಿಕೊಳ್ಳಿ, ಸಂಸಾರವನ್ನು ನಡೆಸಿಕೊಂಡು ಹೋಗಿ. ಸದ್ಯಕ್ಕೆ ಪೊಲಿಟಿಕಲ್ ಸಂದರ್ಭ ನೋಡಿದರೆ ಈ ಜಗತ್ತು ಎಷ್ಟು ದಿನ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇದ್ದಷ್ಟು ದಿನ ಖುಷಿಯಾಗಿ ಇರೋಣ ಅಷ್ಟೇ ಎಂದು ಮಾತನಾಡಿದ್ದಾರೆ. ಇದಕ್ಕೆ ಭುವನ್ ಅವರು ಪ್ರತಿಯಾಗಿ, ಇದನ್ನು ನಾನು ಒಪ್ಕೊಳ್ತೀನಿ. ನಮ್ಮ ನಿರ್ಧಾರ ಕೂಡ ಅದೇ ಆಗಿತ್ತು. ಸಾಕಷ್ಟು ವರ್ಷಗಳ ಕಾಲ ನಾವು ಸ್ನೇಹಿತರಾಗಿದ್ದು ಆಮೇಲೆ ಮದುವೆ ಮಾಡಿಕೊಂಡಿದ್ದು. ಮದುವೆ ಆದ ಮೇಲೆ ಮಕ್ಕಳ ವಿಚಾರದಲ್ಲಿ ನಾವು ತಯಾರಾಗಿದ್ದೆವು. ದೇವರ ಆಶೀರ್ವಾದ ಕೊಟ್ಟರೆ ನಾವು ಸ್ವೀಕರಿಸುವುದಾಗಿ. ಪ್ರೆಗ್ನೆನ್ಸಿ ಸಮಯದಲ್ಲಿ ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದೀನಿ ಅಂದಮೇಲೆ ಮುಂದೇನು ಸಿನಿಮಾ ಮಾಡೇ ಮಾಡುತ್ತೀನಿ. ಮಗು ಹುಟ್ಟಿದ ಮೇಲೆ ಮಗುವಿಗೆ ಎಷ್ಟು ಸಮಯ ಕೊಡಬೇಕು ಅದನ್ನು ಕೊಡಲು ನಾನು ರೆಡಿಯಾಗಿದ್ದೀನಿ ಎಂದು ಹರ್ಷಿಕಾ ಪೂರ್ಣಚ್ಚ ಹೇಳಿಕೊಂಡಿದ್ದಾರೆ. ಇನ್ನು ತಂದೆ ಪ್ರೀತಿಯಿಂದ ನನಗೆ ಭುವನ್ ಮೂಲಕ ಸಿಗ್ತಾ ಇದೆ. ನಿನಗೆ ಏನೇ ತಿನ್ನಲು ಆಸೆ ಆದರೆ ಹೊರಗಿನಿಂದ ತರಿಸಬೇಡ, ನಾನೇ ಮನೆಯಲ್ಲಿ ಮಾಡಿಕೊಡ್ತೀನಿ ಅಂತಾರೆ ಭುವನ್. ನನ್ನ ತಂದೆ ಜೊತೆ ಭುವನ್ ಕಂಪೇರ್ ಮಾಡುವುದಿಲ್ಲ, ಆದರೆ ತಂದೆ ಜಾಗದಲ್ಲಿ ನಿಂತು ಪ್ರತಿಯೊಂದು ಮಾಡುತ್ತಿದ್ದಾರೆ. ನಮ್ಮ ಕುಟುಂಬಕ್ಕೆ ಇದು ಮೊದಲ ಮಗು, ಹೀಗಾಗಿ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಮಗಳು ಅಥವಾ ಮಗ ಬರ್ತಾನೆ. ನನ್ನ ವೈದ್ಯರು ಇಲ್ಲಿರುವ ಕಾರಣ ಮದರ್ಹುಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯುತ್ತಿದೆ ಎಂದಿದ್ದಾರೆ ಹರ್ಷಿಕಾ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.